ಬಾಲಿವುಡ್ ಅವ್ರನ್ನ ಸ್ವಲ್ಪ ದಿವಸ ದೂರ ಇಟ್ಟಿತ್ತು. ಆ ಸಂದರ್ಭಕ್ಕೆ ಕೆಲಸ ಇಲ್ಲದಲೇ ಕೂತಿದ್ದಂಥ ಸೋನು ನಿಗಮ್ ಅವ್ರನ್ನ ಕೈ ಬೀಸಿ ಕರೆದಿದ್ದು ಕರ್ನಾಟಕ. ಕನ್ನಡದ ನಿರ್ಮಾಪಕರು ಅವ್ರಿಗೆ ಮುಂಬೈಗೆ ಹೋಗಿ ಕರ್ಕೊಂಬಂದು ಕನ್ನಡದಲ್ಲಿ ನೂರಾರು ಹಾಡುಗಳನ್ನು ಹಾಡಿಸಿರು. ಅವರಿಗೆ ಕೆಲಸ ಇಲ್ಲದಾಗ ಕೈ ತುಂಬ ಕೆಲಸವನ್ನು ಕೊಟ್ಟರು. ಕನ್ನಡಿಗರು ಪ್ರೀತಿ ತೋರಿಸಿರು. ಅವರಿಗೆ ಆ ಕಾಳಜಿ ಇರಬೇಕಾಗಿತ್ತು. ಈಗ ಒಂದು ಬೆಂಗಳೂರಲ್ಲಿ ನಡೆಯುವಂಥ ಅವರ ಕಾರ್ಯಕ್ರಮದಲ್ಲಿ ಹಿಂದಿಯಲ್ಲೇ ಹಾಡುಗಳನ್ನು ಹಾಡುವಾಗ ಅಲ್ಲಿದ್ದಂಥ ಕನ್ನಡದ ಹುಡುಗರು ಕನ್ನಡ 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 ಅಂತ ಕೂಗಿದಾಗ ಅವರು ಕನ್ನಡದ ಹಾಡನ್ನು ಪ್ರಾರಂಭದಲ್ಲೇ ಹಾಡ್ಕೊಂಡು ಹೋಗಿದ್ದರೆ ಅವರ ಸಾರ್ಥಕತೆ ಮತ್ತು ಕನ್ನಡದ ನೆಲದಲ್ಲಿ ಅವ್ರಿಗೆ ಕೊಟ್ಟಂಥ ಗೌರವದಿಂದಾಗಿ ಅವರು ಅದರ ಋಣ ತೀರಿಸ್ದಂಗೆ ಆಗ್ತಿತ್ತು. ಅದು ಬಿಟ್ಟು ದುರಹಂಕಾರದಿಂದ ಆ ಕ್ಷಣಕ್ಕೆ ಯಾವ ಆ ಕಾಶ್ಮೀರದ ಘಟನೆಗೂ ಬೆಂಗಳೂರಲ್ಲಿ ನಡೀತಿರುವಂಥ ಕಾರ್ಯಕ್ರಮಕ್ಕೂ ಯಾಕೆ ಕಾರಣಕ್ಕಾಗಿ ಲಿಂಕ್ ಮಾಡಿದ್ರಿ ಅನ್ನೋದು ನನಗಿನ್ನೂ ಅರ್ಥನೇ ಆಗಿಲ್ಲ. ಯಾಕೆ ಅದಕ್ಕೆ ಜೋಡಿಸಿರಿ? ಅಲ್ಲಿ ಕೇಳಿದ್ದು ಕನ್ನಡ ಹಾಡಿ ಅಂತ. ಆಡ್ಬೋದಾಗಿತ್ತು, ಆಡದಲ್ಲಿ ಇದ್ದಿದ್ದು ಹೋಗ್ಬೋದಾಯಿತು. ಆದರೆ ಕನ್ನಡ ಹಾಡಿಯಿಂದಾಗ ಕಾಶ್ಮೀರದಲ್ಲಿ ನಡೆದಂಥ ಭಯೋತ್ಪಾದನೆಯನ್ನು ಇಲ್ಲಿ ಲಿಂಕ್ ಮಾಡುವ ಮುಖಾಂತರ ಕನ್ನಡಿಗರು ಸಹ ಒಂದು ರೀತಿಯ ಭಯೋತ್ಪಾದಕರಿದ್ದಾಗೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಹೊರಟಿದ್ದು ಏನಕ್ಕೆ ಉದ್ದೇಶ? ಯಾವ ಉದ್ದೇಶಕ್ಕೆ ಹೊರಟ್ರಿ? ಹಾಗಾದರೆ ಋಣ ಅನ್ನೋದು ನಿಮಗಿಲ್ವಾ? ಹಿಂದೆ SP ಬಾಲಸುಬ್ರಹ್ಮಣ್ಯಂ ಇವ್ರನ್ನೆಲ್ಲ ಅವ್ರಿಗೆ ಹೋಲಿಕೆ ಮಾಡೋಂಗೆ ಇಲ್ಲ ಬಿಡಿ. ಕನ್ನಡದಲ್ಲಿ ಸಾವಿರಾರು ಹಾಡುಗಳನ್ನು ಹಾಡಿದಂಥ ಪುಣ್ಯಾತ್ಮ. ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಕನ್ನಡಿಗರ ಋಣ ಇದೆ ನನ್ನ ಮೇಲೆ. ನಾನು ಏನಾದರೂ ಪುನರ್ಜನ್ಮ ಅನ್ನೋದಾದರೆ ನಾನು ಕರ್ನಾಟಕದಲ್ಲಿ ಕನ್ನಡಿಗನಾಗಿ ಹುಟ್ಟಬೇಕು ಅಂತ ಹೇಳಿ ಆ ಋಣದ ಮಾತುಗಳನ್ನು SP ಬಾಲಸುಬ್ರಹ್ಮಣ್ಯಂ ಹೇಳ್ತಾ ಇದ್ದರು. ಇಂಥ ಅಯೋಗ್ಯರಿಗೆ ಕನಿಷ್ಠ ಆ ಥರದ ಕಾಳಜಿ ಕಳಕಳಿ ಇಲ್ಲದೆ ಹೋದರೂ ಪರವಾಗಿರಲಿಲ್ಲ. ಒಂದು ಕನ್ನಡ ಹಾಡಾಡಿ ಸುಮ್ಮನಾಗಿದ್ದರೆ ಆಗಿತ್ತು. ಅದನ್ನು ಬಿಟ್ಟು ಕಾಶ್ಮೀರದ ಭಯೋತ್ಪಾದನೆಯ ವಿಚಾರ ಇಟ್ಕೊಂಡು ಕನ್ನಡಿಗರಿಗೆ ಜೋಡಿಸೋವಂಥದ್ದು ಇದೆಯಲ್ಲ, ಅದು ಯಾರೂ ಸಹಿಸ್ಕೊಳ್ಳಿಕ್ಕಿರದೇ ಇರುವಂಥ ವಿಚಾರ. ಮತ್ತು ಸೋನು ನಿಗಮ್ ಅವನು ಈ ಕನ್ನಡದ ಮಕ್ಕಳನ್ನು ಭಯೋತ್ಪಾದಕರಂತ ಬಿಂಬಿಸೋದಾದರೆ, ಪ್ರತಿಪಾದಿಸೋದಾದರೆ, ನಾನು ಹೇಳ್ತಾ ಇದ್ದೀನಿ, ಅವನು ಒಬ್ಬ ಸಾಂಸ್ಕೃತಿಕ ಭಯೋತ್ಪಾದಕ, ಭಾರತದ ಸಾಂಸ್ಕೃತಿಕ ಭಯೋತ್ಪಾದಕ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಇನ್ಮೇಲೆ ಸೋನು ನಿಗಮ್ ಕರ್ನಾಟಕಕ್ಕೆ ಬರೋಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ. ಅವನಿಗೆ ಕನಿಷ್ಠ ಬುದ್ಧಿ ಬರೋವರೆಗೂ ಕರ್ನಾಟಕದಲ್ಲಿ ಬಂದು ಕ್ಷಮೆ ಕೇಳೋವರೆಗೂ ಅವನು ಕರ್ನಾಟಕದ ಒಳಗಡೆ ಬರೋದಾಗಲಿ, ಇಲ್ಲಿ ಕಾರ್ಯಕ್ರಮಗಳನ್ನ ಮಾಡೋದಾಗಲಿ, ಮತ್ತು ನಾನು ಸಿನಿಮಾದವ್ರಿಗೂ ಹೇಳಿದ್ದೀನಿ, ನಮ್ಮ ಕನ್ನಡದ ಚಿತ್ರ ನಿರ್ಮಾಪಕರಿಗೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಅವನ್ನ ಕರೆಸಿ ಏನಾದರೂ ಸಿನಿಮಾಗಳಲ್ಲಿ ಆಡಿಸಿರೆ ನಿಮ್ಮ ಸಿನಿಮಾಗಳು ಇಲ್ಲಿ ತೆರೆ ಕಾಣಲ್ಲ. ಹಾಗಾಗಿ ಅಂಥ ಸಾಹಸಕ್ಕೆ ಯಾರೂ ಕೈ ಹಾಕಬೇಡಿ. ಹೀಗೆ ಇಲ್ಲಿ ಬಂದಂಥವ್ರೆಲ್ಲರೂ, ಇಲ್ಲಿ ಲಾಭ ಪಡ್ಕೊಂಡಂಥವ್ರೆಲ್ಲರೂ, ಇಲ್ಲಿ ಉಂಡು ತಿಂದು ತೇಗಿದಂಥ ಎಲ್ಲರೂ ಕನ್ನಡಿಗರನ್ನ ಬೈಯೋದಾದರೆ, ಕನ್ನಡಿಗರ ಬಗ್ಗೆ ಮಾತಾಡೋದಾದರೆ, ಅವರಿಗೆ ಈ ಸಂದರ್ಭಕ್ಕೆ ನಾವು ಸರಿಯಾದ ರೀತಿ ಪಾಠ ಹೇಳದೆ ಹೋದರೆ ನಾಳೆ ಯಾವ ಕರ್ನಾಟಕದಲ್ಲಿರುವಂಥ ನಾಯಿ ನರಿಗಳೆಲ್ಲ ಇದೇ ಮಾತನ್ನು ಹಾಡಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೋಸ್ಕರ
ಒಬ್ಬ ಸೋನಾ ನಿಗಮ್ಗೆ ಆಗುವಂಥ ಇವತ್ತು ನಾವೇನು ತೀರ್ಮಾನ ತೊಗೊಂಡಿದ್ದೀವಿ, ನಾಳೆ ಯಾರಾದರೂ ಕನ್ನಡಿಗ ಕರ್ನಾಟಕದ ಬಗ್ಗೆ ಮಾತಾಡ್ಬೇಕಾದ್ರೆ 100 ಸಲ ಯೋಚನೆ ಮಾಡಬೇಕು. ನಮ್ಮ ಹಳ್ಳಿ ಕಡೆ ಒಂದು ಗಾದಿ ಮಾತಿದೆ, ಬಲಗಡೆ ಹೆತ್ತಿಗೆ ಹೊಡೆದ್ರೆ ಎಡಗಡೆ ಹೆತ್ತಿಗೆ ಅರ್ಥ ಆಗಬೇಕು ಅಂಥೇಳಿ. ಒಬ್ಬ ಸೋನು ನಿಗಮ್ಗೆ ಹೊಡೆದ್ರೆ ಕರ್ನಾಟಕದ ಬಗ್ಗೆ ಇನ್ಯಾವನಾದ್ರೂ ಮಾತಾಡಬೇಕಾದ್ರೆ 100 ಸಲ ಯೋಚನೆ ಮಾಡಬೇಕು. ಹಾಗಾಗಿ ಸೋನು ನಿಗಮ್ಗೆ ಸರಿಯಾದ ಪಾಠ ಕಲಿಸ್ತೀವಿ. ಈಗ ಅವನ ಮೇಲೆ ಅವಲಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿ FIR ನನಗೆ ಬಂದಿದೆ. ಹಾಗಾಗಿ ಅವನು ಬಂಧಿಸಬೇಕು ಅಂತ ಹೇಳಿ ನಾನು ಪೊಲೀಸ್ನವ್ರಿಗೆ ಒತ್ತಾಯನ ಮಾಡ್ತೀನಿ. ಅವನು ಕರ್ಕೊಂಬನ್ನಿ, ಬಂಧಿಸಿ ಕರ್ನಾಟಕ ಕರ್ಕೊಂಬನ್ನಿ. ಅವನು ಮಾತಾಡಿದಂಥ ಆ ಮಾತುಗಳಿಗೆ ಪಶ್ಚಾತ್ತಾಪ ಪಟ್ಟು ಇಲ್ಲಿ 7.5 ಕೋಟಿ ಕನ್ನಡಿಗರನ್ನ ಕ್ಷಮೆ ಕೇಳಾದರೂ ಈ ನೆಲಕ್ಕೆ ನಮಸ್ಕರಿಸಿ ಇನ್ಮೇಲೆ ಯಾವತ್ತಿಂಥ ಪಾಪದ ಮಾತುಗಳ ಹಾಡಲ್ಲ ಅನ್ನೋದು ಅವನಿಂದ ಬರಬೇಕು. ಅಲ್ಲಿವರೆಗೂ ಸೋನು ನಿಗಮ್ನ ಬಿಡೋ ಪ್ರಶ್ನೆನೇ ಇಲ್ಲ. ಅದು ಕರ್ನಾಟಕ ರಕ್ಷಣಾ ವೇದಿಕೆ ತಗೊಂಡಂಥ ತೀರ್ಮಾನ. ಎಲ್ಲವನಿಗೂ ಅಷ್ಟೇ, ಮುಂದಿನ ದಿನಗಳಲ್ಲಿ ಇಲ್ಲಿ ಬಂದು ಅವರ ಸಿನಿಮಾಗಳ ಪ್ರದರ್ಶನಕ್ಕಾಗಿ ಇಲ್ಲಿ ಸಾರ್ವಜನಿಕವಾಗಿ ಕಾರ್ಯಕ್ರಮಗಳನ್ನ ಮಾಡುವಂಥವ್ರಿಗಾಗಲಿ, ಇನ್ನು ಯಾವುದೇ ಗಾಯಕನ ಕರೆದು ಇಲ್ಲಿ ಮ್ಯೂಸಿಕಲ್ ನೈಟ್ಗಳು ಮಾಡೋರ್ಗಾಗಲಿ, ಇನ್ಮೇಲೆ ಏನೇ ಪ್ರಾರಂಭ ಆಗಬೇಕಾದ್ರೆ ಕರ್ನಾಟಕದ ನೆಲದಲ್ಲಿ ಕನ್ನಡದಿಂದಲೇ ಪ್ರಾರಂಭ ಆಗಬೇಕು. ಕನ್ನಡದ ಪ್ರಾರಂಭ ಆಗದೆ ಹೋದರೆ ಕನ್ನಡದಿಂದ ಅಂಥ ಯಾವುದೇ ಕಾರ್ಯಕ್ರಮಗಳನ್ನ, ಅಂಥ ಯಾವುದೇ ಸಿನಿಮಾ ಕಾರ್ಯಕ್ರಮಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ ಅಂತ ಹೇಳ್ತೀನಿ ನಾನು. ಹಾಗಾಗಿ ಹಿಂದೆ ರಾಜ್ಕುಮಾರ್ ಅವರ ಸಾರಥ್ಯದಲ್ಲಿ ನಡೆದಂಥ ಹೋರಾಟ, ಯಾವುದೇ ಒಂದು ಭಾಷೆಯ ಸಿನಿಮಾ ಆ ರಾಜ್ಯದಲ್ಲಿ ಬಿಡುಗಡೆ ಆಗಿ 7 ವಾರದ ನಂತರ ಕರ್ನಾಟಕಕ್ಕೆ ಬರಬೇಕು ಅಂತ ಏನಿತ್ತೋ, ಆ ನಿಬಂಧನೆ ಏನಿತ್ತೋ ಅದನ್ನು ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕದಲ್ಲಿ ತರಬೇಕು ಅನ್ನೋ ತೀರ್ಮಾನ ಮಾಡಿದ್ದೀವಿ. ಯಾಕೆಂದರೆ ಇವತ್ತು ಒಂದು ಕನ್ನಡ ಸಿನಿಮಾ ಇವತ್ತು 1 ವಾರ ಓಡಬೇಕಾದ್ರೆ ಭಾರಿ ಕಷ್ಟ ಇದೆ. ಎಲ್ಲ ಹೊರಗಿನ ಸಿನಿಮಾಗಳು ಏಕಕಾಲದಲ್ಲಿ ಬಿಡುಗಡೆ ಆಗೋದ್ರಿಂದ ಏನಾಗ್ತಾ ಇದೆ, ಕನ್ನಡ ಸಿನಿಮಾ ಮಾಡೋಕ್ಕೆ ಜನ ಹಂಜುತ್ತಾ ಇದ್ದಾರೆ. ಥಿಯೇಟ್ರಲ್ಲಿ ಇವತ್ತು ಕನ್ನಡ ಸಿನಿಮಾವನ್ನು ಹುಡುಕುವ ಪರಿಸ್ಥಿತಿಗೆ ಬಂದಿದೆ. ಹಾಗಾಗಿ ಇಲ್ಲಿ ಕನ್ನಡ ಸಿನಿಮಾ ಗೆಲ್ಲಬೇಕು ಅನ್ನೋದಾದರೆ, ಕನ್ನಡ ಸಿನಿಮಾ ನಿಲ್ಲಬೇಕು ಅನ್ನೋದಾದರೆ, ಇಂಥ ಹೊರಗಡೆಯಿಂದ ಬರುವಂಥ ಯಾವ ಏಕಕಾಲಕ್ಕೆ ಬಿಡುಗಡೆ ಆಗುವಂಥದ್ದನ್ನ ಪರಭಾಷೆಯ ಚಿತ್ರಗಳನ್ನ ತಡೆದೇ ಹೋದರೆ ಕನ್ನಡ ಕಲಾವಿದರು ಮತ್ತು ಕನ್ನಡದ ಎಲ್ಲ ಥರದ ಪ್ರಕಾರಗಳಲ್ಲಿ ಕೆಲಸ ಮಾಡೋರಿಗೆ ಭಾರಿ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅಂಥದ್ದೊಂದು ತೀರ್ಮಾನ ಮಾಡಬೇಕು ಅಂಥೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ನಮ್ಮ ಮೊನ್ನೆ ನಡೆದಂಥ ರಾಜ್ಯ ಮಟ್ಟದ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿದ್ದೀವಿ. ಒಬ್ಬ ಸೋನು ನಿಗಮ್ ಹೊಡೆದ್ರೆ ಇನ್ಯಾವತ್ತೂ ಯಾರೂ ಸಹ ಕರ್ನಾಟಕದ ನೆಲದಲ್ಲಿ ಕನ್ನಡಿಗ ಕರ್ನಾಟಕವನ್ನು ದೂಷಣೆ ಮಾಡಬಾರ್ದು, ದೂರಬಾರ್ದು, ಅವೇಳನಕಾರಿಯಾದಂಥ ಹೇಳಿಕೆಗಳನ್ನು ಕೊಡಬಾರ್ದು. ಅದಕ್ಕಾಗಿ ಈ ರಾಜ್ಯದಲ್ಲಿ ಬದುಕಲಿಕ್ಕೆ, ವ್ಯವಹಾರಕ್ಕೆ ಬರುವವರಿಗೆ ಈ ರಾಜ್ಯದ ಭಾಷೆ, ಸಂಸ್ಕೃತಿ, ಇಲ್ಲಿ ಆಚಾರ ವಿಚಾರಗಳಿಗೆ ಹೊಂದ್ಕೊಂಡು ಕನ್ನಡಿಗರ ಜೊತೆಲಿ ಬೆರೆತು ಬದುಕೋದಾದರೆ ನನ್ನ ಅಭ್ಯಂತರ ಏನಿಲ್ಲ. ಅದು ಬಿಟ್ಟು ಇನ್ಮೇಲೆ ಯಾವನಾದರೂ ಕರ್ನಾಟಕದ ನೆಲದಲ್ಲಿ ಕನ್ನಡದ ಭಾಷೆಯ ಮೇಲೆ, ಕನ್ನಡಿಗರ ಮೇಲೆ, ಕರ್ನಾಟಕದ ಮೇಲೆ ದಬ್ಬಾಳಿಕೆಯ ಮಾಡಿದ್ರೆ ಅಂಥವರಿಗೆ ಕರ್ನಾಟಕ ನೆಲದಲ್ಲಿ ಉಳುಗಾಲ ಇಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.